Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga. Sponsored by Ashtavaidyan Thai Kattumos, Vaidyaratnam Aushadashala Thrissur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला, उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना, 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. ಎಲ್ಲರಿಗೂ ಶುಭಾಯು. ಆಯುರ್ಗ್ರಾಮ ಎಂಬುದು ಒಂದು ವಿಶಿಷ್ಟ ಪರಿಕಲ್ಪನೆ. ಈ ಪರಿಕಲ್ಪನೆಯ ಅಡಿ ನಾವು ಆಯುರ್ವೇದದ ತತ್ವಗಳನ್ನು ಜನರ ಮನೆ ಮನೆಗೆ ಮತ್ತು ಮನಮನಕ್ಕೆ ಮುಟ್ಟಿಸಿ ಸ್ವಸ್ಥ ಸಮಾಜದ ನಿರ್ಮಾಣ ಮಾಡುವುದೇ ಇದರ ಮೂಲ ಉದ್ದೇಶ. ಈ ಯೋಜನೆ ಶುರುವಾಗಿದ್ದು ಆಪ್ತಾಸ್ ತಂಡದಿಂದ ಆಯುರ್ಗ್ರಾಮ 2.0 ಬಗ್ಗೆ ಸಂದೇಶ ಬಂದಾಗಿನಿಂದ. ಪ್ರಾಂಶುಪಾಲರು ಮತ್ತು ಇತರ ಅಧ್ಯಾಪಕರೊಂದಿಗೆ ಚರ್ಚಿಸಿ ಒಂದು ಉತ್ತಮ ತಂಡವನ್ನು ನಿರ್ಮಿಸಲಾಯಿತು. ಈ ತಂಡಕ್ಕೆ ಕೋಆರ್ಡಿನೇಟರ್ ಆಗುವಂತೆ ಡಾಕ್ಟರ್ ಬನಶಂಕರಿ HL ರವರನ್ನು ವಿನಂತಿಸಿಕೊಳ್ಳಲಾಯಿತು. ಅವರು ಅದಕ್ಕೆ ಸಮ್ಮತಿ ನೀಡಿದರು. ಪ್ರಾಂಶುಪಾಲರ ಒಪ್ಪಿಗೆಯ ಮೇರೆಗೆ ನಮ್ಮ ಕಾರ್ಯ ಪ್ರಾರಂಭವಾಯಿತು. ಮುಂದಿನ ಕಾರ್ಯಗಳಿಗಾಗಿ ನಾವು ತಂಡದವರು ಹಲವಾರು ಚರ್ಚೆಗಳನ್ನು ನಡೆಸಿದೆವು. ಕೋಆರ್ಡಿನೇಟರ್ ಮತ್ತು ಸ್ಥಳೀಯರ ಅಭಿಪ್ರಾಯದೊಂದಿಗೆ ಆಯುರ್ಗ್ರಾಮಕ್ಕೆ ನಮ್ಮ ಆಯ್ಕೆ ಕೋಲತಿರ್ಸಿ ಗ್ರಾಮವಾಗಿತ್ತು. ಮೊದಲು ನಾವು ಕೋಲತಿರ್ಸಿ ಗ್ರಾಮ ಪಂಚಾಯಿತಿಗೆ ತೆರಳಿ ಶಿಬಿರ ನಡೆಸಲು PDO ಅವರ ಒಪ್ಪಿಗೆ ಪಡೆಯಲಾಯಿತು. ಕೋಲಸಿರ್ಸಿ ಗ್ರಾಮವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಒಂದು ಗ್ರಾಮ. ಇದು ಜಗತ್ಪ್ರಸಿದ್ಧ ಜೋಗ ಜಲಪಾತದಿಂದ 34 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ ಸುಮಾರು 428 ಮನೆಗಳು ಇದ್ದು 1565 ಜನರು ತಮ್ಮ ಜೀವನವನ್ನು ನಡೆಸುತ್ತಿದ್ದಾರೆ. ಇಲ್ಲಿನ ಮುಖ್ಯ ಬೆಳೆಗಳು ಅಡಿಕೆ, ತೆಂಗು, ಬಾಳೆ ಹಾಗೂ ಭತ್ತ.
स्वस्य स्वास्थ्यरक्षणं आतुरस्य विकार प्रशमनं च। ಎಲ್ಲರಿಗೂ ನಮಸ್ಕಾರ. ಧನ್ವಂತರಿ ಆಯುರ್ವೇದ ವಿದ್ಯಾಲಯದ ತತ್ವಪ್ರಕಾಶ ತಂಡದವರಾದ ನಾವು ನಮ್ಮ ದಿನವನ್ನು ಧನ್ವಂತರಿ ಮಂತ್ರ ಹೇಳುವ ಮೂಲಕ ಪ್ರಾರಂಭಿಸಿದೆವು. ನಂತರ ನಾವು ಕೋಲಸಿರ್ಸಿ ಗ್ರಾಮದ ಕಡೆ ಹೊರಟೆವು. ನಾವು ಈ ಗ್ರಾಮಕ್ಕೆ 10 ಗಂಟೆಗೆ ತಲುಪಿ ಗ್ರಾಮ ಪಂಚಾಯಿತಿಯ ಒಪ್ಪಿಗೆಯ ಮೇರೆಗೆ ಸರ್ವೆ ಮಾಡಲು ಹೊರಟೆವು. ಗ್ರಾಮಸ್ಥರು ಅವರದ್ದೇ ಆದಂಥ ಕೆಲಸದಲ್ಲಿ ನಿರತರಾಗಿದ್ದರು. ಜನರು ನಮ್ಮ ಪ್ರಶ್ನೆಗಳಿಗೆ ಉತ್ತಮವಾಗಿ ಸ್ಪಂದಿಸಿದರು. ನೀವು ಯಾವತ್ತಾದ್ರೂ ಆಯುರ್ವೇದಿಕ್ ಚಿಕಿತ್ಸೆ ಏನಾದ್ರು ತಗೊಂಡಿಲ್ಲ? ಮನೇಲಿ ಯಾರಾದ್ರೂ ಮಾಡಿದ್ದೀರಾ? ಮಂಡಿ ನೋವು, ಬಿಪಿ, ಶುಗರ್ ಮಳೆಯ ಜೊತೆಗೆ ನಮ್ಮ ಸರ್ವೆಯನ್ನು ಮುಂದುವರೆಸಿದೆವು. 190ಕ್ಕೂ ಅಧಿಕ ಮನೆಗಳನ್ನು ಸಂಪರ್ಕಿಸಿದ ನಂತರ ನಮ್ಮ ಸಹಪಾಠಿಗಳ ಅಭಿಪ್ರಾಯ ಇಂತಿದೆ. ಎಲ್ಲ ಜನರಿಗೆ ಆದಷ್ಟು ಆಯುರ್ವೇದ ಬಗ್ಗೆ ಜ್ಞಾನವನ್ನ ಕೊಡಿಸಬೇಕು. ಒಂದು ಒಳ್ಳೆ ಸ್ಟೇಜ್ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಮತ್ತೆ ಫಾಲ್ಸ್ ಇನ್ಫಾರ್ಮೇಷನ್ಸ್ ನ ಮೆಡಿಕಲ್ ಪ್ರಾಕ್ಟೀಷನರ್, ಆಯುರ್ವೇದಿಕ್ ಮೆಡಿಕಲ್ ಪ್ರಾಕ್ಟೀಷನರ್ ಹತ್ರ ಇನ್ನೂ ಟ್ರೀಟ್ಮೆಂಟ್ ತಗೊಂಡಿಲ್ಲ. ಇಂದಿನ ದಿನಕ್ಕೆ ಆಯುರ್ವೇದ ಅಂದ್ರೆ ಬರೀ ಕಷಾಯ, ಗಿಡಮೂಲಿಕೆ, ಆಹಾರ ಪದ್ಧತಿ ಶೈಲಿಯನ್ನು ಅವ್ರದ್ದು ಅಳವಡಿಸಿಕೊಳ್ಳೋದು ಚೇಂಜ್ ಮಾಡ್ಬೋದು. ನಾವು ಅದೆಲ್ಲ ನಾವು ಸರಿಪಡಿಸಿ ಅವ್ರಿಗೆ ಆಯುರ್ವೇದ ಬಗ್ಗೆ ನಂಬಿಕೆ ಬರೋ ಥರ ಮಾಡಿ ಈ ಕ್ಯಾಂಪ್ ನಮ್ಮ ಮೇನ್ ಉದ್ದೇಶ. ಜನ ಯಾರಿದ್ದಾರೆ ಅವರಿಗೆ ಆಯುರ್ವೇದದ ಬಗ್ಗೆ ಮತ್ತಷ್ಟು ತಿಳುವಳಿಕೆಯನ್ನು ಮೂಡಿಸಬೇಕು ಅಂತ. ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತವರಿಗೆ ಗೊತ್ತಿಲ್ಲ. ಜನರಲ್ಲಿ ಆಯುರ್ವೇದದ ಬಗ್ಗೆ ಜಾಗೃತಿಯನ್ನು ಮೂಡಿಸಬಹುದಾಗಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಮತ್ತೆ ರಿಲ್ಯಾಕ್ಸ್ ಆಗೋದಿಲ್ಲ ಅನ್ನೋದನ್ನ ತೋರಿಸಬೇಕಾಗಿದೆ. ಅಚ್ಚರಿರದಂತಹ ಚರಕಗಳ ಬಗ್ಗೆ ಅದು ಬರೀ ಗಿಡಮೂಲಿಕೆ ಅಲ್ವಾ, ಮಸಾಜ್ ಅಲ್ವಾ ಅಂತ ಹೇಳ್ತಾ ಇದ್ದಾರೆ. ಅರ್ಧ ಜನಕ್ಕೆ ಮಾತ್ರ ಆಯುರ್ವೇದ ಗೊತ್ತೇ ಇದ್ದಿಲ್ಲ, ಅದ್ರ ಬಗ್ಗೆ ಏನು ಮಾಹಿತಿನೂ ಇದ್ದಿಲ್ಲ. ಮುಂಬರುವ ಶಿಬಿರದಲ್ಲಿ ಈ ಎಲ್ಲ ಕೆಲಸಗಳನ್ನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ನನ್ನ ಆಶೆ. ನಂತರ ಶಿಬಿರಕ್ಕೆ ಬೇಕಾದ ಹಣವನ್ನು ಸಂಗ್ರಹಿಸಲಾಯಿತು. ಮನೆ ಮನೆಗೆ ತೆರಳಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ಸ್ ಅಂಟಿಸುವ ಮೂಲಕ ಶಿಬಿರದ ಬಗ್ಗೆ ಪ್ರಚಾರ ಮಾಡಲಾಯಿತು. ಅಲ್ಲದೆ ಗ್ರಾಮ ಪಂಚಾಯಿತಿಯ ಕಸ ವಿಲೇವಾರಿ ಮಾಡುವ ವಾಹನದಲ್ಲಿ ಮೈಕ್ ಅನೌನ್ಸ್ಮೆಂಟ್ ಮಾಡುವ ಮೂಲಕ ಪ್ರಚಾರ ಮಾಡಲಾಯಿತು. ನಮ್ಮ ಕಾಲೇಜಿನ ಅಧ್ಯಾಪಕರನ್ನು ಪ್ರೀತಿಯಿಂದ ಆಹ್ವಾನಿಸಿ ಅವರ ಶುಭ ಹಾರೈಕೆಯನ್ನು ಪಡೆಯಲಾಯಿತು. ಒಳ್ಳೆಯದಾಗಲಿ, ಸಾರ್ವಜನಿಕ ಉಪಯೋಗ ಆಗಲಿ, ಆಯುರ್ವೇದವನ್ನು ಜನರೇ ತಲುಪಿಸಲಿ, ಶುಭಾಶಯಗಳನ್ನು ಕೋರ್ತಾರೆ. ಶಿಬಿರಕ್ಕೆ ಬೇಕಾದಂತಹ ಔಷಧ ಸಸ್ಯಗಳನ್ನು ತರಲಾಯಿತು. ಶಿಬಿರ ಪ್ರಾರಂಭ ಮಾಡುವ ಹಿಂದಿನ ದಿನ ಸಮುದಾಯ ಭವನಕ್ಕೆ ತೆರಳಿ ಶುಚಿಗೊಳಿಸಿ ಎಲ್ಲಾ ಸಿದ್ಧತೆಗಳನ್ನು ಮಾಡಲಾಯಿತು. ಶಿಬಿರ ಪ್ರಾರಂಭ ಮಾಡುವ ದಿನ ಬಂದೇ ಬಿಟ್ಟಿತು. ಕಾಲೇಜ್ನವರು ಒದಗಿಸಿದ ವ್ಯಾನ್ನ ಮೂಲಕ ಕೋಲಸಿರ್ಸಿ ಗ್ರಾಮವನ್ನು ತಲುಪಿದೆವು. ನಂತರ ನಮ್ಮ ತಂಡದವರೇ ಸೇರಿ ಯೋಗ ಮಾಡುವ ಮೂಲಕ ನಮ್ಮ ದಿನವನ್ನು ಪ್ರಾರಂಭಿಸಿದೆವು. ಇದಾದ ನಂತರ ಗೋ ಪೂಜೆಯನ್ನು ಮಾಡಲಾಯಿತು. ನಂತರ ಪಂಚಗವ್ಯವನ್ನು ತಯಾರಿಸಿ ಅದರ ಪ್ರಾಮುಖ್ಯತೆಯನ್ನು ತಿಳಿಸಲಾಯಿತು. ಪಂಚಗವ್ಯ ಅಂದ್ರೆ ಪಂಚ ಅಂದ್ರೆ 5, ಗವ್ಯ ಅಂದ್ರೆ ಗೋವಿನ ಉತ್ಪತ್ತಿ. 5 ಗೋವಿನ ಉತ್ಪತ್ತಿಯೇ ಈ ಪಂಚಗವ್ಯ. ಇದನ್ನ ಆಯುರ್ವೇದ ಮತ್ತೆ ನಮ್ಮ ಆರೋಗ್ಯದ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇದರಲ್ಲಿ ಬಹಳ ಅನೇಕ ರೋಗಗಳಿಗೆ ಚಿಕಿತ್ಸೆಯನ್ನಾಗಿ ಉಪಯೋಗಿಸಬಹುದು. ನಮ್ಮ ತಂಡದವರಿಂದ ಚಿಂಚಾ ಪಾನಕವನ್ನು ತಯಾರಿಸಲಾಯಿತು. ನಂತರ ಶಿಬಿರದ ಶುಭಾರಂಭಕ್ಕೆ ಮುಂದಾದೆವು. ಸಭೆಗೆ ಗಣ್ಯರು, ಊರ ನಾಗರಿಕರು ಹಾಗೂ ಮಕ್ಕಳು ಹಾಜರಿದ್ದರು. ಅವರ ಮುಂದೆ ಸಾಂಪ್ರದಾಯಿಕವಾಗಿ ಚರಕ ಸಂಹಿತೆಯ ಮೂಲ ಪುಸ್ತಕವನ್ನು ತಂದು ಪೂಜೆ ಮಾಡಿ ದೀಪ ಹಚ್ಚುವ ಮೂಲಕ ಶಿಬಿರ ಶುಭಾರಂಭಗೊಂಡಿತು. ನಂತರ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು.
ನೆರೆದಂಥ ಎಲ್ಲ ಗಣ್ಯರಿಗೆ ಆಮಲಕ್ಕಿ ಅಥವಾ ನೆಲ್ಲಿಕಾಯಿ ಗಿಡ ಕೊಡುವ ಮೂಲಕ ಸ್ವಾಗತಿಸಲಾಯಿತು. ಗಣ್ಯರು ಮಾತನಾಡಿ ಶಿಬಿರವನ್ನು ಪ್ರೋತ್ಸಾಹಿಸುವುದಾಗಿಯೂ ಮತ್ತು ಗ್ರಾಮಸ್ಥರಿಗೆ ಶಿಬಿರದ ಪ್ರಯೋಜನ ಪಡೆಯಲು ಸೂಚಿಸಿದರು. ಪ್ರಾಚೀನ ಕಾಲದಿಂದಲೂ ಕೂಡ ಜಗತ್ತಿನಲ್ಲಿ ಒಂದು ಅದ್ವಿತೀಯವಾದಂತಹ ಒಂದು ವಿಧಿ. ಇದು ಈ ಕಾರ್ಯಕ್ರಮ ಯಶಸ್ವಿಯಾಗಲಿ, ಇದರ ಅನುಕೂಲ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ನಮ್ಮ ಕೋಆರ್ಡಿನೇಟರ್ ಮಾತನಾಡಿ ಶಿಬಿರದ ಉದ್ದೇಶವನ್ನು ತಿಳಿಸಿದರು. ಗೊತ್ತಿಲ್ಲ, ಆಚಾರ್ಯ ಚರಕರ ಜಯಂತಿಗೋಸ್ಕರ ಈ ಆಯುರ್ಗ್ರಾಮ 2.0 ಅನ್ನೋದಕ್ಕೆ ಧನ್ವಂತರಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ 15 ಜನ ವಿದ್ಯಾರ್ಥಿಗಳ ತಂಡದ ಜೊತೆ ನಾನು ಕೋಆರ್ಡಿನೇಟರ್ ಆಗಿ ಬರ್ತಾ ಇದ್ದೀನಿ. ನಂತರ ನೆರೆದಿದ್ದಂತ ಎಲ್ಲರಿಗೂ ಚಿಂಚಾಪಾನಕವನ್ನು ನೀಡಲಾಯಿತು. ಉದ್ಘಾಟನಾ ಸಮಾರಂಭ ಮುಗಿದ ನಂತರ ನಮ್ಮ ಅಧ್ಯಾಪಕರಾದಂತಹ ಡಾಕ್ಟರ್ ಅನುರಾಧ ಕೆಸಿ ಅವರು ಆಚಾರ್ಯ ಚರಕ ಮತ್ತು ಅವರ ತತ್ವಗಳನ್ನು ವಿವರಿಸಿದರು. ಇದರಲ್ಲಿ ಎಲ್ಲಿಂದ ಕಲ್ತಿದ್ದು ನೀವು? ನಿಮ್ಮ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಇದ್ರೆ ಅವರು ಹೇಳ್ಕೊಟ್ಟಿದ್ದಲ್ಲ, ಅವರು ಎಲ್ಲಿಂದ ಕಲ್ತಿದ್ದು? ನಮ್ಮ ಮಧ್ಯಾಹ್ನದ ಊಟ ಊರಿನ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಊಟದ ನಂತರ ನಮ್ಮ ಗುಂಪಿನ ಕೆಲವರ ಪಯಣ ಹಿರಿಯ ಪ್ರಾಥಮಿಕ ಶಾಲೆಯ ತರಗತಿಗಳ ಕಡೆ. 5ನೇ ತರಗತಿಯ ಮಕ್ಕಳಿಗೆ ಆಚಾರ್ಯ ಚರಕ ಮತ್ತು ಚರಕ ಸಂಹಿತೆಯ ಪರಿಚಯದ ಜೊತೆಗೆ ಚಿಕಿತ್ಸಾ ಚತುಷ್ಪಾದದ ಬಗ್ಗೆ ಮಾಹಿತಿ ನೀಡಲಾಯಿತು. ವೆರಿ ಗುಡ್. ಮತ್ತೆ ಎಲ್ಲ ಥಿಂಗ್ಸ್ ಗೊತ್ತಿರ್ಬೇಕು. ವೆರಿ ಗುಡ್. ಮತ್ತೆ ಗೊತ್ತಿರ್ಬೇಕು. ವೆರಿ ಗುಡ್. ರೋಗಿ. ಶ್ರೇಯ, ಚರಕ ಸಂಹಿತದಲ್ಲಿ ಎಷ್ಟು ಅಧ್ಯಾಯ ಇದೆ? ವೆರಿ ಗುಡ್. ಆಯುರ್ವೇದದ ಪಿತಾಮಹ ಯಾರು? ಚರಕ. ಆಚಾರ್ಯ ಚರಕ ಅವರು ಆಯುರ್ವೇದ. 6ನೇ ತರಗತಿಯ ಮಕ್ಕಳಿಗೆ ದಿನಚರ್ಯದ ಬಗ್ಗೆ ತಿಳಿಸಿಕೊಡಲಾಯಿತು. ಅಶ್ವಿನಿ ಕುಮಾರರು ಇಂದ್ರನಿಗೆ ಹೇಳಿಕೊಟ್ಟರು. ಇಂದ್ರರು ಆತ್ರೇಯರಿಗೆ ಆಯುರ್ವೇದವು ಪ್ರಾಚೀನ ಕಾಲದಿಂದಾಗಿದೆ. ಈಗಿನ ದಿನಮಾನಗಳಲ್ಲಿ ಜನರು ಹೆಚ್ಚಾಗಿ ಆಯುರ್ವೇದವನ್ನು ಬಿಟ್ಟು ಇಂಗ್ಲಿಷ್ ಔಷಧಿಗಳಲ್ಲಿ ಮಾರು ಹೋಗುತ್ತಿದ್ದಾರೆ. 7ನೇ ತರಗತಿಯ ಮಕ್ಕಳಿಗೆ ಅಧ್ಯಸನ ಹಾಗೂ ಸದೃತದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಒಂದರಿಂದ 4ನೇ ತರಗತಿಯ ಮಕ್ಕಳಿಗೆ ಶುಚಿಯ ಬಗ್ಗೆ ಹ್ಯಾಂಡ್ ವಾಶ್ ಡ್ಯಾನ್ಸ್ ಮಾಡುವ ಮೂಲಕ ತಿಳಿಸಿಕೊಡಲಾಯಿತು. ಅದಲ್ಲದೆ ಹಲವಾರು ಚಟುವಟಿಕೆಗಳನ್ನು ಮಾಡಿಸುವ ಮೂಲಕ ಆಯುರ್ವೇದದ ಬಗ್ಗೆ ಪರಿಚಯ ಮಾಡಲಾಯಿತು. ತಂಡದ ಮತ್ತುಳಿದವರು ತೋಟಗಳಿಗೆ ಭೇಟಿ ನೀಡಿ ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕದಿಂದ ಭೂಮಿಗೆ, ನೀರಿಗೆ ಮತ್ತು ಬೆಳೆಗಳಿಗೆ ಆಗುವ ತೊಂದರೆಯನ್ನು ವಿವರಿಸಿದರು. ಆಚಾರ್ಯ ಚರಕರ ಪ್ರಕಾರ ಜನಪದೋದ್ವಂಸದಲ್ಲಿ ಭೂಮಿ ಮತ್ತು ಜಲದ ವಿಕೃತಿ ಬಗ್ಗೆ ಹೇಳಲಾಗಿದೆ. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ದೇವರ ಭಜನೆಯಿಂದ ಶುರುವಾಯಿತು. ಆಯುರ್ವೇದದ ಅವತರಣವನ್ನು ನಮ್ಮ ತಂಡದವರು ನಾಟಕದ ಮೂಲಕ ಪ್ರಸ್ತುತಪಡಿಸಿದರು. ಡಾಕ್ಟರ್ ಸಮೀರ್ ಭಾದ್ರಿ ಸರ್ ಮಾತನಾಡಿ ಆಯುರ್ವೇದದ ಪ್ರಕಾರ ರೋಗದ ಉತ್ಪತ್ತಿ, ಬಾಲರೋಗದ ಪರಿಚಯ, ಬಾಲಕರಿಗೆ ಔಷಧ, ಮಾತ್ರೆ ಮತ್ತು ಹಲವಾರು ವಿಷಯಗಳನ್ನು ಗ್ರಾಮಸ್ಥರಿಗೆ ವಿವರಿಸಿದರು. ಒಂದು ಕೆಲವನ್ನಾದ್ರೂ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅದರಿಂದ ನಿಮ್ಮ ಜೀವನ, ನಮ್ಮ ಸ್ವಾಸ್ಥ್ಯ, ನಮ್ಮ ಆರೋಗ್ಯ ಇನ್ನೂ ಉತ್ತಮ ಆಗ್ತದೆ ಅನ್ನೋದು ಅದರ ಸಂದೇಹವೇ ಇಲ್ಲ. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಕೊನೆಗೆ ಪಾಲಕರಿಗೆ ಚರಕ ಸಂಹಿತೆಯಲ್ಲಿ ಹೇಳಿದ ದ್ರವ್ಯ ಭೇದಗಳ ಮೇಲೆ ಆಟವಾಡಿಸಿ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ವನಸ್ಪತಿ ಅಂತಂದ್ರೆ ಅದರಲ್ಲಿ ಹಣ್ಣಾಗುತ್ತೆ, ಹೂವಾಗಲ್ಲ. ಮನಸ್ಸು. ಇವಾಗ ವಾನಸ್ಪತ್ಯ ಹೂವು ಆಗುತ್ತೆ,
ಹಣ್ಣು ಆಗುತ್ತೆ. ಹಳ್ಳಿ ಜಾತಿಗಳು ಎಲ್ಲ ವಿರುದ್ಧದಲ್ಲಿ ಬರ್ತದೆ. ಕೊನೆಗೆ ಆ ದಿನದ ಸರಿ ತಪ್ಪುಗಳನ್ನು ಚರ್ಚೆ ಮಾಡಿ ದಿನದ ಅಂತ್ಯ ಮಾಡಲಾಯಿತು. ಬೆಳಗ್ಗೆ 6 ಗಂಟೆಗೆ ತೆರಳಿ ಯೋಗಾಸನವನ್ನು ಗ್ರಾಮಸ್ಥರಿಗೆ ಹೇಳಿಕೊಡಲಾಯಿತು. ಬೆಳಗ್ಗೆ 9 ಗಂಟೆಗೆ ಸಭಾಭವನ ತಲುಪಿ ಚರಕ ಸಂಹಿತೆಗೆ ವಂದಿಸಿ ದೀಪ ಹಚ್ಚಿ ಶ್ಲೋಕ ಪಠಣ ಮಾಡಲಾಯಿತು. ಇದಾದ ನಂತರ ನಾವು ಹಿರಿಯ ಪ್ರಾಥಮಿಕ ಶಾಲೆಗೆ ತೆರಳಿದೆವು. ಮಕ್ಕಳಿಗೆ ಕ್ಲೇ ಮಾಡಲಿಂಗ್ ಹಾಗೂ ಚಿತ್ರಕಲೆ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಮಕ್ಕಳಿಗೆ ಚರಕ ಸಂಹಿತೆಯ ಮಹಿಮೆ ಹಾಗೂ ಋತುಚರ್ಯದ ಬಗ್ಗೆ ವಿವರಿಸಲಾಯಿತು. ಎಷ್ಟು ಚಾಪ್ಟರ್ಸ್ ಇದೆ ಅದರೊಳಗೆ? 150 ಚಾಪ್ಟರ್ಸ್ ಇದೆ. ಎಷ್ಟು ಭಾಗದಲ್ಲಿ ವಿಂಗಡಣೆ ಮಾಡಿದ್ದಾರೆ? ನಂತರ ಒಣ ದ್ರವ್ಯಗಳ ಪರಿಚಯ ಮಾಡಿಸಲಾಯಿತು ಮತ್ತು ಇಂದ್ರಿಯಗಳ ಮೂಲಕ ಅವನ್ನು ಗುರುತಿಸುವ ಆಟವಾಡಿಸಲಾಯಿತು. ಇದು ಜೀರಿಗೆ, ಕೊತ್ತಂಬರಿ ಕಾಳು, ಬೆಳ್ಳುಳ್ಳಿ. ನಂತರ ಮಕ್ಕಳನ್ನು ಹೊರಗಡೆ ಕರೆದುಕೊಂಡು ಹೋಗಿ ಅವರ ಸುತ್ತಮುತ್ತಲಿನ ಔಷಧ ಸಸ್ಯಗಳ ಪರಿಚಯ ಮಾಡಿಸಲಾಯಿತು. ಗಂಬಾರಿ. ಈ ಗಿಡ ಯಾವ್ದು ಹೇಳ್ರಿ? ಮಹಾಬಲ. ಯಾವ್ದು ಕೊಡ್ತಾರೆ ಹೇಳ್ರಿ? ಶಕ್ತಿ ಜಾಸ್ತಿ ಆಗೋ ಕೊಡ್ತಾರೆ ಈ ಗಿಡನ. ಅದಕ್ಕೆ ಸಂಸ್ಕೃತದಾಗೆ ಆಮಲಕ್ಕಿ ಅಂತಾರ. ಏನ್ ಹೇಳ್ರಿ? ಪ್ರಾಂಶುಪಾಲರ ಒಪ್ಪಿಗೆಯ ಮೇಲೆ ಮಕ್ಕಳು ಶಿಕ್ಷಕರ ಒಡಗೂಡಿ ಔಷಧ ಸಸ್ಯಗಳನ್ನು ಶಾಲಾ ಪರಿಸರದಲ್ಲಿ ನೆಡಲಾಯಿತು. ಇನ್ನು ಉಳಿದ ಮಕ್ಕಳಿಗೆ ಆಶುಭಾಷಣ ಸ್ಪರ್ಧೆ ನಡೆಸಲಾಯಿತು. ವೈದ್ಯರು, ನಮಗೆ ಅನಾರೋಗ್ಯವಿದ್ದಾಗ ನಾವು ವೈದ್ಯರ ಬಳಿ ಹೋಗುತ್ತೇವೆ. ನಾವು ಮನೆ ಔಷಧಿಯನ್ನು ಆದಷ್ಟು ಮಾಡುವುದು ಬಿಟ್ಟು ನಾವು ವೈದ್ಯರ ಮನೆಗೆ ತಕ್ಷಣ ಹೋಗಬೇಕು. ಜೊತೆಗೆ ಶಾಲೆಯ ಶಿಕ್ಷಕರಿಗೆ ತಿಸ್ರೈಷಣಿಯ ಅಧ್ಯಾಯದ ಬಗ್ಗೆ ಪರಿಚಯ ನೀಡಲಾಯಿತು ಮತ್ತು ಆಯುರ್ವೇದದ ತತ್ವಗಳನ್ನು ತಿಳಿಸಿಕೊಡಲಾಯಿತು. ಇನ್ನು ಉಳಿದ ಮಕ್ಕಳಿಗೆ ಆಹಾರ, ನಿದ್ರಾ ಹಾಗೂ ಯೋಗದ ಬಗ್ಗೆ ತಿಳಿಸಲಾಯಿತು. ಮಧ್ಯಾಹ್ನದ ಊಟ ಮುಗಿಸಿ ನಮ್ಮಲ್ಲಿ 5 ತಂಡಗಳಾಗಿ ವಿಂಗಡಿಸಿಕೊಂಡು ಮನೆಗಳಿಗೆ ಭೇಟಿ ನೀಡಿ ಆಚಾರ್ಯ ಚರಕರ ತತ್ವಗಳಾದಂತಹ ಪಥ್ಯ, ಅಪಥ್ಯ, ವಿರುದ್ಧಾಹಾರ ಮತ್ತು ಕೆಲವೊಂದು ಮನೆಮದ್ದುಗಳ ಬಗ್ಗೆ ಪರಿಚಯಿಸಲಾಯಿತು. ಆದ್ರೆ ನಮ್ದು ಸಂಹಿತಲೆಲ್ಲ ಏನ್ ಹೇಳಿದಾರೆ ಅಂದ್ರೆ 1 ಲೋಟ ಅಕ್ಕಿಗೆ 4 ಲೋಟ ನೀರ್ ಹಾಕ್ಬೇಕು. 20-30 ನಿಮಿಷ ಹಂಗೆ ಇಟ್ಟು ಆ ನೀರ್ನ ಕುಡಿಯೋದ್ರಿಂದ ಕೈ ಕಾಲು ಉರಿಯೆಲ್ಲ ಇರ್ತಲ್ಲ. ಚರಕದವ್ರು ಹೇಳಿದ್ದಾರೆ ಹಿಂಗು ಮತ್ತೆ ಬೆಲ್ಲ ಮಿಕ್ಸ್ ಮಾಡಿ ಸಣ್ಣದಾಗಿ ಗೋಲಾಕಾರದಲ್ಲಿ ಮಾಡಿ ನುಂಗ್ರಿ 2 ತಿಂಗಳಿಗೆ ಒಂದ್ಸಲ 3 ತಿಂಗಳಿಗೆ. ರಕ್ತ ಸಂಚಲನ ಚೆನ್ನಾಗಿ ರಕ್ತ ಶೋಧನ ಮಾಡುತ್ತೆ. ಲಿವರಿಗೆ ನಾವು ಮೇನ ಜಾಂಡೀಸು ಅಂತೆಲ್ಲ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತೀವಿ. ಬೊಂಬೆ ಆಮ್ಲಕ್ಕಿ ನೆಲದಲ್ಲಿ. ನಮ್ಗೆ ಇದು ಗೊತ್ತಿರುತ್ತೆ, ಜೇನುತುಪ್ಪ ಮತ್ತೆ ತುಪ್ಪ ಯಾವತ್ತೂ ಸಮ ಪ್ರಮಾಣದಲ್ಲಿ ತಿನ್ಬಾರ್ದು. ಇದಕ್ಕೆ ಮಾತ್ರ ವಿರುದ್ಧ ಅಂತ ಸ್ವಲ್ಪ ಸುಣ್ಣನ ಅಡಿಕೆ ಜೊತೆ ಹಚ್ಕೊಂಡು ತಿನ್ನೋದ್ರಿಂದ ಅಸಿಡಿಟಿ ಪ್ರಾಬ್ಲಮ್ ಕಂಟ್ರೋಲ್ ತರಬಹುದು ಅಂತ. ಜೇಡ ಎಣ್ಣೆ ಚೆನ್ನಾಗಿ ಮಾಡ್ತದೆ, ಅಜೀರ್ಣತೆ ದೂರ ಮಾಡ್ತದೆ. ಯಾವ್ದು ತೊಗರಿ ಅಲ್ಲ ಮಜ್ಜಿಗೆ. ನೀರ್ ಬಸ್ದು ಅದೇನ್ ನೀರ್ ಇರುತ್ತಲ್ಲ ಅದನ್ನ ತೋರಿಸ್ಬೇಕು. ಸಂಜೆಯ ಸಭಾ ಕಾರ್ಯಕ್ರಮ ದೇವರ ಭಜನೆಯಿಂದ ಪ್ರಾರಂಭವಾಯಿತು. ಡಾಕ್ಟರ್ ಮಧುಕೇಶ್ವರ್ ಹೆಗಡೆ ಅವರು ಮಾತನಾಡಿ ಸಾಮಾನ್ಯ ರೋಗಗಳಿಗೆ ಪಥ್ಯ, ಅಪಥ್ಯಗಳನ್ನು ಗ್ರಾಮಸ್ಥರಿಗೆ ಹೇಳಿದರು. ಒಂದು ರೀತಿಯಲ್ಲಿ ಆಹಾರವನ್ನು ತಿಂತಾ ಇದ್ರೆ ಅದು ರೋಗವಾಗಿ ಪರಿಣಾಮ ಆಗ್ತದೆ. ಆಡ್ಕೋಬೇಕು, ಅದನ್ನ ಚಂದ ಈ ಬೆಂಕಿಯಲ್ಲಿ ಬಾಳ್ಬಿಟ್ಟು ರಸವನ್ನ ಹಿಂಡಿ. ನಮ್ಮ ತಂಡದ ಸದಸ್ಯನಿಂದ ದಿನಚರ್ಯದ ಬಗ್ಗೆ ಮಾಹಿತಿ ನೀಡಲಾಯಿತು. ಪ್ರತಿದಿನ ನಾವು ಏನೇನ್ ಮಾಡಿಯೋ ಬೆಳಿಗ್ಗೆಯಿಂದ ಸಂಜೆವರೆಗೆ ಎಲ್ಲವೂ ಊರಿನ ವಿದ್ಯಾರ್ಥಿಗಳು ಹಾಗೂ ನಮ್ಮ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಲಾಯಿತು. ಇಂದ್ರಿಯಗಳ ಮೂಲಕ ದ್ರವ್ಯವನ್ನು ಪತ್ತೆ ಮಾಡುವ ಆಟವನ್ನು ಪೋಷಕರಿಗೆ ಆಡಿಸಲಾಯಿತು.
ದಿನದ ಸರಿ ತಪ್ಪುಗಳನ್ನು ಚರ್ಚಿಸಿ ಆ ದಿನದ ಅಂತ್ಯ ಮಾಡಲಾಯಿತು. ಬೆಳಗ್ಗೆ 6 ಗಂಟೆಗೆ ಊರಿನ ಗ್ರಾಮಸ್ಥರಿಗೆ ಯೋಗಾಸನವನ್ನು ಮಾಡಿಸಲಾಯಿತು. ನಂತರ ಚರಕ ಸಂಹಿತೆಗೆ ವಂದಿಸಿ ಶ್ಲೋಕ ಪಠಣವನ್ನು ಮಾಡಲಾಯಿತು. ಆ ದಿನ ಉಚಿತ ವೈದ್ಯಕೀಯ ತಪಾಸಣೆಯನ್ನು ಏರ್ಪಡಿಸಲಾಗಿತ್ತು. ಅದಕ್ಕಾಗಿ ತಯಾರಿ ನಡೆಸಿದೆವು. ಜ್ಯೋತಿ ಬೆಳಗುವ ಮೂಲಕ ಉಚಿತ ಆರೋಗ್ಯ ತಪಾಸಣೆ ಶಿಬಿರಕ್ಕೆ ಶುಭಾರಂಭ ಹಾಡಲಾಯಿತು. ಉತ್ತಮ ನಿರ್ವಹಣೆಗಾಗಿ ರಿಜಿಸ್ಟ್ರೇಷನ್, ವೈಟಲ್ಸ್, ಕನ್ಸಲ್ಟೇಷನ್, ಪಥ್ಯ ಅಪಥ್ಯ ಕನ್ಸಲ್ಟೇಷನ್, ಫಾರ್ಮಸಿ ಎಂಬ ವಿಭಾಗವನ್ನು ಮಾಡಿಕೊಂಡಿದ್ದೆವು. ತಪಾಸಣೆಯನ್ನು ನಮ್ಮ ಕೋಆರ್ಡಿನೇಟರ್ ಡಾಕ್ಟರ್ ಬನಶಂಕರಿ HL ಮತ್ತು ನಮ್ಮ ಕಾಲೇಜಿನ ವೈದ್ಯರಾದಂಥ ಡಾಕ್ಟರ್ ವಿಷ್ಣುಪ್ರಿಯಾ ಸೀತಾರಾಮ್ ಅವರಿಂದ ನಡೆಸಲಾಯಿತು. ಪದೇ ಪದೇ ಹಸುವಾಗೋದು, ಇಲ್ಲಿ ನೋವಾಯ್ತು, ಏನಾದ್ರೂ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ, ಆ ಸಮಯದಲ್ಲಿ ಈ ತರ ಸೆಳೆತ ನೋವು ಬರುತ್ತೆ. ಸುಮಾರು 76 ಜನರು ಈ ತಪಾಸಣೆಯ ಲಾಭ ಪಡೆದರು. ಅವರಿಗೆ ಉಚಿತ ಔಷಧಿಯನ್ನು ನೀಡಲಾಯಿತು. ತಪಾಸಣೆ ಸಂಜೆ 4:30 ನಡೆಯಿತು. ನಂತರ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಸಂಜೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಡಾಕ್ಟರ್ ವಿಷ್ಣುಪ್ರಿಯಾ ಸೀತಾರಾಮ್ ಅವರು ನಿಧಾನ ಪರಿವರ್ತನಾ ಎಂಬ ವಿಷಯದ ಬಗ್ಗೆ ಮಾಹಿತಿ ನೀಡಿದರು. ಯಾವ ಕಾರಣಕ್ಕೆ ವ್ಯಾಯಾಮ ಮಾಡ್ತಾ ಇದೆ ಅಂತ ಎಂಟರ್ಟೈನ್ ಬಗ್ಗೆ ಆದರೂ ತಿನ್ನೋದ್ ವಿಷಯದಲ್ಲಿ ಜಾಸ್ತಿ ಏನಾದ್ರು ಅಡಿಗೆ ವಿರುದ್ಧ ಆಹಾರಗಳು ತಿಂದ್ರೆ ಅವತ್ತು ಅಮ್ಲಪಿತ್ತ ಅಥವಾ ಅಸಿಡಿಟಿ ಅಂತ ಕಂಪ್ಲೇಂಟ್ ಬರುತ್ತೆ. ಅಂತ ತೂಕ ಜಾಸ್ತಿ ಇದ್ರೆ ತೂಕನ ಫಸ್ಟ್ ಕಡಿಮೆ ಮಾಡ್ಬೇಕು, ಅವಾಗ ನಿಮ್ಮ ಮಂಡಿ ನೋವು ಕಡಿಮೆ ಆಗುತ್ತೆ. ನಮ್ಮ ತಂಡದ ಸದಸ್ಯರಿಂದ ಋತುಚರ್ಯದ ಬಗ್ಗೆ ತಿಳಿಸಿಕೊಡಲಾಯಿತು. ಎಷ್ಟು ಚೆನ್ನಾಗಿ ಎಲ್ಲ ತರದ ಹೂಗಳು ಯಾಕಂದ್ರೆ ಗ್ರೀಷ್ಮಂತೆ ಬೇಸಿಗೆ ಕಾಲ, ಬೇಸಿಗೆ ಕಾಲದಲ್ಲಿ ಅನುಮತಿ ಇರುತ್ತೆ, ಜಾಸ್ತಿ ಸೂರ್ಯನ ಕಿರಣಗಳು ಜಾಸ್ತಿ ಇರ್ತವೆ. ನಂತರ ಕುಪೋಷಣ ಜನ್ಯ ವ್ಯಾಧಿ ವಿಷಯದ ಮೇಲೆ ನಾಟಕ ಮಾಡಿ ಜನರಿಗೆ ಮನದಟ್ಟು ಮಾಡಲಾಯಿತು. ಇದು ಸ್ಥಳಕ್ಕೆ ಕಾರಣವಾಗುತ್ತದೆ. ಆಹಾರಗಳ ಬದಲಾವಣೆ ಮಾಡಬಹುದು, ಪಿಜ್ಜಾ ಬರ್ಗರ್ ತಿನ್ನಬಾರ್ದು. ಕುಪೋಷಣೆಯನ್ನು ವಿವರಿಸುತ್ತಿದೆ. ಆರೋಗ್ಯವಾಗಿರ್ಬೇಕಂದ್ರೆ ಸೊಪ್ಪು ಎಲ್ಲ ತಿನ್ನಿಸಿ ಮೇಡಮ್. ಅವರು ಸೇವಿಸುವ ಆಹಾರವು ಸಮತೋಲನವಾಗಿದೆ. ಈಗ ಅಣ್ಣ ಮತ್ತು ತಂದೆಯ ನಡುವಿನ ಸಂಭಾಷಣೆ. ನಮ್ಮ ತಂಡದವರಿಂದ ಚರಕಾಚಾರ್ಯರು ಹೇಳಿದ ತ್ರಯೋಪಸ್ತಂಭದ ಬಗ್ಗೆ ವಿವರಿಸಲಾಯಿತು. ಈಗ ಆಹಾರ ಜೀರ್ಣ ಆಗಿದೆ ಅನ್ನೋದು ಹೆಂಗೆ ಗೊತ್ತಾಗುತ್ತೆ ಅಂದ್ರೆ, ಈಗ ಕರೆಕ್ಟ್ ಆಹಾರ ಪಚನ ಒಂದು ಹೊಟ್ಟೆ ಕಿವಿ ಕೇಳುತ್ತೆ, ನಾಲ್ಗೆ ಸ್ವಲ್ಪ ಕೆಲಸವನ್ನು ಕಳ್ಕೊಳ್ತಾ ಇದ್ದಾರೆ, ಅದಕ್ಕೆ ಒಂದು ಸುಸ್ತಾಗಿರುತ್ತೆ, ಅದಕ್ಕೆ ನಿದ್ದೆ ಮಾಡಬೇಕಂತ ಹೇಳಿದ್ದಾರೆ. ಗಂಧದಲ್ಲಿ ಹೋಗುವಂತಹ ಯಾವ್ಯಾವ ಕರ್ಮಗಳು ಇದೆಯಲ್ಲ ಅದು ಬ್ರಹ್ಮಚರ್ಯ, ಅದು ಮೊದಲೇ ನಾವು ಸಾಧನೆ ಮಾಡ್ಕೊಳ್ಬೇಕು. ಮತ್ತೆ ಯಾವ ತರ ಆಗಿಲ್ವಾ? ಆಗಿಲ್ಲ. ಮತ್ತೆ ಆದ್ರೂ ಬ್ರಹ್ಮಚರ್ಯ ರಕ್ಷಣೆ ಮಾಡ್ಕೋಬಹುದು. ಕೊನೆಯದಾಗಿ ದಿನದ ಸರಿತಪ್ಪುಗಳನ್ನು ಚರ್ಚಿಸಿ ದಿನದ ಅಂತ್ಯ ಮಾಡಲಾಯಿತು.
ನಮ್ಮ ದಿನಚರಿಯಂತೆ ಬೆಳಗ್ಗೆ 6 ಗಂಟೆಗೆ ಊರಿನ ಗ್ರಾಮಸ್ಥರಿಗೆ ಯೋಗಾಸನ ಮತ್ತು ಪ್ರಾಣಾಯಾಮವನ್ನು ಹೇಳಿಕೊಡಲಾಯಿತು. ಚರಕ ಸಂಹಿತೆಗೆ ವಂದಿಸಿ ದೀಪ ಹಚ್ಚಿ ಶ್ಲೋಕ ಪಠಣ ಮಾಡಲಾಯಿತು. ಪಠಣದ ನಂತರ ಮಳೆಯ ನಡುವೆಯೂ ನಮ್ಮ ನಡೆ ಗ್ರಾಮದ ಸ್ವಚ್ಛತೆಯ ಕಡೆ. ನಮ್ಮ ತಂಡದ ಎಲ್ಲರೂ ಗ್ರಾಮದ ಮುಖ್ಯ ಬೀದಿಗೆ ತೆರಳಿ ಸ್ವಚ್ಛತೆಯನ್ನು ಪ್ರಾರಂಭಿಸಿ ಗ್ರಾಮದ ಎಲ್ಲಾ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆಯನ್ನು ಮಾಡಲಾಯಿತು. ವಿವಿಧ ಘೋಷಣೆಗಳನ್ನು ಕೂಗುವ ಮೂಲಕ ಊರಿನ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಊಟದ ನಂತರ ನಮ್ಮ ತಂಡದವರು 3 ಜನರ ಗುಂಪನ್ನು ಮಾಡಿಕೊಂಡು ಮನೆ ಮನೆಗೆ ಹೋಗಿ ಪೋಸ್ಟರ್ ಪ್ರೆಸೆಂಟೇಷನ್ ಮಾಡಿದೆವು. ಪ್ರೆಸೆಂಟ್ ಮಾಡಿದ ಪೋಸ್ಟರ್ಸ್ ಷಡ್ರಸ, ಸದ್ವೃತ್ತ, ಪಂಚಕರ್ಮ, ಮೇಧ್ಯ ರಸಾಯನ, ಅಧಾರಣೀಯ ವೇಗ, ಧಾರಣೀಯ ವೇಗ, ಆಹಾರ ವಿಧಿವಿಧಾನ, ತ್ರಿದೋಷ ಮತ್ತು ಪಂಚಮಹಾಭೂತ, ಮಾನಸಿಕ ಗುಣಗಳು ಆಗಿದ್ದವು. ಸಂಜೆ ದೇವರ ಭಜನೆಯ ಮೂಲಕ ಕಾರ್ಯಕ್ರಮ ಪ್ರಾರಂಭವಾಯಿತು. ನಮ್ಮ ಸಹಪಾಠಿಗಳು ಧಾರಣೀಯ ಮತ್ತು ಅಧಾರಣೀಯ ವೇಗಗಳ ಬಗ್ಗೆ ಜನರಿಗೆ ವಿವರಿಸಿದರು. ನಮ್ಮ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಂತರ ನಮ್ಮ ತಂಡದ ಸದಸ್ಯನಿಂದ ಬಾಲಾರೋಗ್ಯದ ಬಗ್ಗೆ ಸಂವಾದ ನಡೆಸಲಾಯಿತು. ಆಚಾರ್ಯ ಚರಕರು ಹೇಳಿದಂತಹ ತ್ರಿವಿಧ ದೇಶಗಳ ಬಗ್ಗೆ ನಮ್ಮ ತಂಡದವರಿಂದ ವಿವರಿಸಲಾಯಿತು. ಆಮೇಲೆ ಅಲ್ಲಿ ಪ್ರಮುಖವಾಗಿ ವಾತ ಪ್ರಧಾನವಾಗಿರುತ್ತದೆ. ಅತಿ ಹೆಚ್ಚಾಗಿ ಕಂಡುಬರುತ್ತೆ. ಅನ್ನ ಸಾಂಬಾರು, ಕೊನೆಗೆ ಪ್ರೇಕ್ಷಕರಿಗೆ ಹಾರೀತ ವರ್ಗದ ಮೇಲೆ ಪಿಕ್ ಅಂಡ್ ಗಿವ್ ಹಿಂಟ್ ಆಟ ಆಡಿಸಲಾಯಿತು. ಜಾಸ್ತಿ ಇದೆ, ಹಸಿಯಾಗಿದೆ ತಗೊಳ್ಬಹುದು. ಅದಷ್ಟೇ ಅಲ್ಲ, ಬರೀ ಎಲೆಯಷ್ಟೇ ತಗೋಬೇಕು ಅಂತೇನಿಲ್ಲ. ಅದು ಬೇರಾಗಿರ್ಬೋದು, ಅದು ಕಾಂಡ ಆಗಿರ್ಬೋದು. ಒಂದು ತರಕಾರಿ ಸಾಮಾನ್ಯ ಆಗಿರ್ಬೋದು. ಯಾರ್ಯಾರು ನುಗ್ಗೆ ಸೊಪ್ಪು ಸೇವನೆ ಮಾಡಿರ್ತೀರಿ ಅವರಿಗೆ ಸ್ವಲ್ಪ ಬೇದಿ ಆಗುತ್ತೆ. ಬೇದಿ ಮೂಲಕ ಪಿತ್ತ ಹೋಗುತ್ತೆ. ಜಾಸ್ತಿ ಬಜ್ಜಿ ಬೋಂಡಗಳನ್ನೆಲ್ಲ ಸ್ವಲ್ಪ ಫ್ಲೇವರ್ ಉಪಯೋಗಿಸ್ತಾರೆ. ಅಜೀರ್ಣ, ವಾಂತಿಪಟ್ಟಣ ಆಗೋದು, ಅದು ಮುಂದೆ ಎರೆಹುರಿ, ಹೊಟ್ಟೆ ಉಳಿಬೇಕು, ಕೈಕಾಲು ಉರಿಗಳು, ಏನೆಲ್ಲ ಸಿಟ್ಟು ಬರೋದು, ಕೆಂಪಾಗೋದು, ಆ ಥರಕ್ಕೆ ಬೆಳ್ಳುಳ್ಳಿ ಆದಷ್ಟು ಅವಾಯ್ಡ್ ಮಾಡಬೇಕು. ಎಂದಿನಂತೆ ದಿನದ ಸರಿತಪ್ಪುಗಳ ಬಗ್ಗೆ ಚರ್ಚಿಸಿ ದಿನದ ಅಂತ್ಯ ಮಾಡಲಾಯಿತು. ಎಂದಿನಂತೆ ಬೆಳಗ್ಗೆ 6 ಗಂಟೆಗೆ ಗ್ರಾಮಸ್ಥರಿಗೆ ಯೋಗಾಭ್ಯಾಸ ಮಾಡಿಸಲಾಯಿತು. ಸಭಾಂಗಣಕ್ಕೆ ಬಂದು ಚರಕ ಸಂಹಿತೆಯ ಪುಸ್ತಕಕ್ಕೆ ವಂದಿಸಿ ದೀಪ ಹಚ್ಚಿ ಶ್ಲೋಕ ಪಠಣ ಮಾಡಲಾಯಿತು. ನಂತರ ನಮ್ಮ ತಂಡದ ಕೆಲವರು ಪ್ರೌಢಶಾಲೆಗೆ ತೆರಳಲಾಯಿತು. ನಮ್ಮ ತಂಡದವರಿಂದ ಪ್ರಜ್ಞಾಪರಾಧದ ಬಗ್ಗೆ ವಿವರಿಸಲಾಯಿತು. ನಂತರ ಕುಡ್ಡಾಕ ಚತುಷ್ಪಾದದ ಬಗ್ಗೆ ವಿವರಿಸಲಾಯಿತು. ಅವ್ರ ಹತ್ರ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಬದಲು ಸಾಯೋದೇ ಒಳ್ಳೇದಲ್ಲ
ಅಭಿಸಾರ ವೈದ್ಯ ಏನಂದ್ರೆ ಅವರಿಗೆ ಚೆನ್ನಾಗಿ ನಾಲೆಡ್ಜ್. ನನ್ನ ಆಸೆ ಏನು, ಎಲ್ಲರೂ ರಾಜ ವೈದ್ಯರಾಗಬೇಕು. ವೈದ್ಯನಲ್ಲಿ 6 ಗುಣಗಳ ಬಗ್ಗೆ ಹೇಳಿದ್ದಾರೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ವೈದ್ಯಕೀಯ ಶಾಸ್ತ್ರಗಳು ಏನೇನಿದೆ ಅದನ್ನ ಓದಿರ್ಬೇಕು, ತಿಳ್ಕೊಂಡ್ರೆ ಆ ವಿಷಯದ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರಬೇಕು. ಇದಾದ ನಂತರ ಮಕ್ಕಳಿಗೆ ಆಶುಭಾಷಣ ಸ್ಪರ್ಧೆ ನಡೆಸಲಾಯಿತು. ಆಯುರ್ವೇದಕ್ಕೆ ಬಳಸುತ್ತಿರುವ ಪದಾರ್ಥಗಳು ತುಳಸಿ, ಲಿಂಬು, ಜೀರಿಗೆ, ಶುಂಠಿ ಇತ್ಯಾದಿ ಪದಾರ್ಥಗಳು. ಆಯುರ್ವೇದ ಹಿಂದಿನ ಕಾಲದಲ್ಲ ಆಸ್ಪತ್ರೆ ಎಲ್ಲ ಇರಲಿಲ್ಲ, ಅವೆಲ್ಲ ಏನು ಆಯುರ್ವೇದಕ್ಕೆ ಚಿಕಿತ್ಸೆಯನ್ನು ಮಾಡ್ಕೊಳ್ತಿದ್ರು. ಮಕ್ಕಳಿಗೆ ಸಪ್ತಧಾತುಗಳ ಬಗ್ಗೆ ತಿಳಿಸಲಾಯಿತು. ಅದಲ್ಲದೆ ಆಯುರ್ವೇದದಲ್ಲಿ ವೃತ್ತಿ ಜೀವನ ನಿರ್ಮಾಣದ ಬಗ್ಗೆ ವಿವರಿಸಲಾಯಿತು. ನಂತರ ಧಾರಣೀಯ ಮತ್ತು ಅಧಾರಣೀಯ ವೇಗದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡಲಾಯಿತು. ನಂತರ ಹೆಣ್ಣು ಮಕ್ಕಳಿಗೆ ಋತುಸ್ರಾವ ನೈರ್ಮಲ್ಯದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮೇಲ್ಗಡೆ ಪದರಿಗೆ ನಮ್ಮ ಚರ್ಮದ ಅನುಗುಣವಾಗಿ ಒಂದು ಚಮಚಗಳಷ್ಟು ಅಥವಾ 30 to 60 ml ಅಷ್ಟು ಋತುಸ್ರಾವ ಅಂದ್ರೆ ಬ್ಲೀಡಿಂಗ್ ಆಗ್ತಾರೆ. ಇನ್ ಕೇಸ್ ಒಂದು ಗಂಟೆಯಲ್ಲಿ 2ಕ್ಕಿಂತ ಹೆಚ್ಚು ಪ್ಯಾಡ್ಗಳನ್ನ. ಎಲ್ರಿಗೂ ಶುಭಾಯು. ನಮ್ಮ ತಂಡದ ಉಳಿದ ಸದಸ್ಯರು ಆಯುರ್ವೇದದ ವಸ್ತು ಪ್ರದರ್ಶನದ ಸಿದ್ಧತೆಯಲ್ಲಿ ತೊಡಗಿದ್ದರು. ಪಾಕ ಪ್ರವೀಣರು ವೃಕ್ಷಾಮ್ಲ ಪಾನಕ ಮತ್ತು ಲಾಜಪೇಯವನ್ನು ತಯಾರಿಸಿದರು. ವಸ್ತು ಪ್ರದರ್ಶನದಲ್ಲಿ ಅಷ್ಟಾಂಗ ಆಯುರ್ವೇದ ಪರಿಚಯ, ಸಮುದ್ರ ಮಂಥನ ಮತ್ತು ಆಯುರ್ವೇದ ಉತ್ಪತ್ತಿ, ತ್ರಿದೋಷ ಸಿದ್ಧಾಂತ ಮತ್ತು ಪಂಚಮಹಾಭೂತ, ಆಹಾರ ವಿಧಿವಿಧಾನ, ಆಹಾರ ವರ್ಗ, ಪಂಚಕರ್ಮ, ಗರ್ಭವೃದ್ಧಿ ಮತ್ತು ಗರ್ಭಕೋಶ, ಕೂಟಿ ಪ್ರಾವೇಶಿಕ ರಸಾಯನ ಮತ್ತು ಮೇಧ್ಯ ರಸಾಯನ, ಋತುಚರ್ಯ, ಪತ್ಯಾಪತ್ಯ, ಸೂರ್ಯ ನಮಸ್ಕಾರ, ಸದೃತ್ತ ಹಾಗೂ ಸುತ್ತಮುತ್ತಲೂ ಲಭ್ಯವಿದ್ದ ವಿವಿಧ ಔಷಧ ದ್ರವ್ಯಗಳನ್ನು ಇಡಲಾಗಿತ್ತು. ವ್ಯಾಯಾಮದಲ್ಲಿ ಉತ್ತಮವಾದ ಅವರಿಗೆ ಕಷಾಯ ಮಾಡ್ಕೊಡ್ತೀವಿ, ಅದನ್ನೇ ಕಡಿಮೆ ಅಲ್ಲ. ಈ ಗಿಡ ಯಾರು ನೋಡಿರಪ್ಪ, ಈಗ ಶಿಪ್ಪಿಂಗ್ ಬರುತ್ತೆ ಈ ಎಲ್ಲ ಕಾಳುಗಳು. ಸಂಜೆಯ ಕಾರ್ಯಕ್ರಮ ದೇವರ ಭಜನೆಯ ಮೂಲಕ ಪ್ರಾರಂಭವಾಯಿತು. ನಮ್ಮ ತಂಡದ ಸದಸ್ಯನಿಂದ ಅಗ್ನಿ ಮತ್ತು ಅಜೀರ್ಣದ ಬಗ್ಗೆ ವಿವರಿಸಲಾಯಿತು. ಈ ಅಗ್ನಿಯಲ್ಲಿ 4 ವಿಧ ಬರ್ತವೆ. ಒಂದು ಕೆಲವು ದೀಕ್ಷಾಗ್ನಿ, ಮಂದಾಗ್ನಿ, ಸಮಾಧಿ ಮತ್ತೆ ವಿಷಮಾಗ್ನಿ. ಅದಕ್ಕೆ ನಾವು ಆಮ ಅಂತ ಕರಿತೀವಿ. ನಮ್ಮ ತಂಡದವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ನಂತರ ಚರಕಾಚಾರ್ಯರು ಶಾರೀರ ಸ್ಥಾನದಲ್ಲಿ ತಿಳಿಸಿದ ಗರ್ಭಿಣಿ ಪರಿಚರ್ಯದ ಬಗ್ಗೆ ವಿವರಿಸಲಾಯಿತು. ಅಂದ್ರೆ ಏನು ಅಂತ ಹೇಳ್ಬೋದಾ? ಗರ್ಭಿಣಿ ಇದ್ದಾಗ ಯಾವ ರೀತಿ ಆಹಾರ ವಸ್ತುಗಳನ್ನು ತಗೊಳ್ಬೇಕಂತ ಆಚಾರ್ಯ ಚರಕರು ಇದನ್ನು ಅವರು ಬರೆದಿರುವಂತ ಸಂಹಿತದ ಶರೀರ ಸ್ಥಾನ ಒಳಗೆ ಡಿಟೇಲ್ ಆಗಿ ವಿವರಿಸಿ ಹೋಗಿದ್ದಾರೆ. ಮಾಡಿ ಕಾಲನ್ನು ಅದನ್ನು ಇಟ್ಕೊಂಡು ನಂತರ ಹಳ್ಳಿ ವೈದ್ಯರಾದ ಶಾಂತೇಶ್ ರವರ ಜೊತೆ ಮಾತುಕತೆ ನಡೆಸಲಾಯಿತು. ಅವರ ಅನುಭವವನ್ನು ನಮ್ಮ ಜೊತೆ ಖುಷಿಯಿಂದ ಹಂಚಿಕೊಂಡರು. ಗಿಡಗಳಿಗೆ ಹೋಗ್ತದೆ, ಸೊಪ್ಪು ಜೊತೆ ತಗೊಂಡು ಕೊಡೋದು, ಅದರಲ್ಲಿ ಎಷ್ಟೋ ಜನರಿಗೆ ಆರಾಮಾಗಿದೆ. ಇದರ ರಸನ ಕುಡಿದುಕೊಂಡು ಹಾಲು ಕಡಿದಾರೆ, ಈ ರಸ ಕುಡಿಸಿದ
ವಿಷಯ ಬೇರೆ ಊಟದ ಇದನ್ನು ಎಣ್ಣೆ ಕುಡಿಕೆ ಒಳ್ಳೆ ತಂಪಾಗುತ್ತೆ ಜಂತುನಾಶಕ ಔಷಧಿ. ನಂತರ ಅವರಿಗೆ ಸನ್ಮಾನ ಮಾಡಲಾಯಿತು. ಪ್ರತಿ ದಿನದಂತೆ ದಿನದ ಸರಿತಪ್ಪುಗಳನ್ನು ಚರ್ಚಿಸಿ ದಿನದ ಅಂತ್ಯ ಮಾಡಲಾಯಿತು. ರೂಢಿಯಂತೆ ಬೆಳಗ್ಗೆ 6 ಗಂಟೆಗೆ ಗ್ರಾಮಸ್ಥರಿಗೆ ಯೋಗಾಭ್ಯಾಸ ಮಾಡಿಸಲಾಯಿತು. ಚರಕ ಸಂಹಿತೆಗೆ ವಂದಿಸಿ ದೀಪ ಬೆಳಗಿ ಶ್ಲೋಕ ಪಠಣ ಮಾಡಲಾಯಿತು. ನಂತರ ಪದವಿ ಪೂರ್ವ ಕಾಲೇಜಿಗೆ ತೆರಳಲಾಯಿತು. ಹೆಣ್ಣು ಮಕ್ಕಳಿಗೆ ಸ್ತ್ರೀ ರೋಗದ ಬಗ್ಗೆ ಮಾಹಿತಿ ನೀಡಿ ಪ್ರಸ್ತುತ ಬಹು ಸಾಮಾನ್ಯವಾಗಿ ಇರುವಂತಹ ರೋಗಗಳಾದ PCOD ಮತ್ತು ಶ್ವೇತಪ್ರದರದ ಬಗ್ಗೆ ವಿವರಿಸಲಾಯಿತು. ಯುಕ್ತ ಆಹಾರ ತಗೊಳ್ಳಿಲ್ಲ ಅಂದ್ರೂ ಕೂಡ ಬಿಳಿ ಮುಟ್ಟಿಗೆ ಒಂದು ಕಾರಣ. ಪುಷ್ಪಾಂಡ ಅನ್ನೋದು ಬೆಸ್ಟ್ ಪಿತ್ತಾಹಾರ. ತಂಪು ಅಂದ್ರೆ ತಂಪು, ನಿಮ್ಗೆ ಯಾರಿಗೆ ಸಿಟ್ಟು ಬರುತ್ತೆ, ಇರಿಟೇಷನ್ ಆಗುತ್ತೆ, ಅದಕ್ಕೆ ಬಿಸಿ ನೀರು ಹಾಕಿ ಹೊಟ್ಟೆಗೆ ಇಟ್ಕೊಂಡ್ರೆ ನಿಮ್ಮ ಮಸಲ್ ಕಾಂಟ್ರಾಕ್ಷನ್ ಕಮ್ಮಿ ಆಗಿ ಸ್ವಲ್ಪ ನಿಮ್ಗೆ ಸಮಾಧಾನ ಸಿಗುತ್ತೆ. ಆಚಾರ್ಯ ಚರಕರು ತಿಳಿಸಿದ ಇಂದ್ರಿಯ ಪಂಚಪಂಚಕದ ಬಗ್ಗೆ ತಿಳಿಸಲಾಯಿತು. ನಮ್ಮ ಬಾಡಿಯಲ್ಲಿ ಕೂಡ ಸ್ಪರ್ಮ್ ಮತ್ತು ಓಮ್ ಕೂಡ ಡೆವಲಪ್ಮೆಂಟ್ ಆಗುವಾಗ ನೀರು ಏನ್ ಮಾಡುತ್ತೆ, ನಮಗೆ ನರಿಶ್ಮೆಂಟ್ ಅನ್ನು ಕೊಡುತ್ತೆ. ವಿದ್ಯಾರ್ಥಿಗಳಿಗೆ ಮಾನಸಿಕ ಒತ್ತಡ ಮತ್ತು ಅದನ್ನು ತಡೆಗಟ್ಟಬಹುದಾದ ಮಾರ್ಗಗಳನ್ನು ತಿಳಿಸಲಾಯಿತು. ಒತ್ತಡ ಅಂತ ನಾವು ಹೇಳ್ತೀವಿ. ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲಿ 3 ದೋಷ ಇರ್ತದೆ. ಯಾವ್ಯಾವ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇವತ್ತು ಹೇಳ್ತಿದ್ದೀವಿ. ಸೊ ಅದು ಶೋಕ, ಭಯ ಮತ್ತೆ ಕ್ರೋಧ. ಮಾಡ್ತೀವಿ, ನಾವು ಹೇಳ್ಕೊಡ್ತೀವಿ. ಓಕೆನಾ? ಈಗ ಎಲ್ಲರೂ ಓಂ ಅಂತ ಹೇಳಿ ನಮ್ಮ ಜೊತೆ. ಇನ್ನುಳಿದವರಿಗೆ ಆಚಾರ ರಸಾಯನ ಮತ್ತು ಗೋರಸ ವರ್ಗದ ಬಗ್ಗೆ ಮಾಹಿತಿ ನೀಡಲಾಯಿತು. ಆಚಾರ ಅಂದ್ರೆ ನಮ್ಮ ನಡವಳಿಕೆ, ಹೌದಾ? ನಮ್ಮ ನಡವಳಿಕೆನೆಯ ರಸಾಯನ ಕ್ರಿಯೆ ಮಾಡ್ತದೆ. ನಮ್ಮ ತಂಡದ ಉಳಿದ ಸದಸ್ಯರು ಗ್ರಾಮದ ಸಾರ್ವಜನಿಕ ಸ್ಥಳಗಳಲ್ಲಿ ಪೋಸ್ಟರ್ ಅಂಟಿಸಿದರು ಮತ್ತು ಆಪ್ತ ಸರ್ವೆಯನ್ನು ಮಾಡಿದರು. ಊಟದ ನಂತರ ಗ್ರಾಮದ ಮುಖ್ಯ ಬೀದಿಗಳಿಗೆ ತೆರಳಿ ಅಧ್ಯಸನದ ಮೇಲೆ ಬೀದಿ ನಾಟಕಗಳನ್ನು ಪ್ರದರ್ಶಿಸಲಾಯಿತು. ಆಫೀಸಿಗೆ ಹೋಗ್ತೇನೆ ನಾವು. ಹೋಗಮ್ಮ, ಪೇಮೆಂಟ್ ಇದೆ. ಸರಿ ಅಮ್ಮ, ಬಾಯ್. ಒಂದು ಪಿಜ್ಜಾ ಪಾರ್ಸಲ್ ತಂದ್ಕೊಡ್ತೀರಾ? ಹಾಂ ಸರಿ. ಈಗ ಸರಿಯಾದ ಸಮಯಕ್ಕೆ ನಾವು ಊಟ ಮಾಡದೇ ಇದ್ರೆ ನಮ್ಮ ಅಗ್ನಿಯು ಖಂಡಿತ ಆಗುತ್ತೆ. ಅಗ್ನಿ ಮತ್ತು ಆಹಾರ ಉಪಚನ ಮುಖಾಂತರ ನೀಡಲಾಗುತ್ತದೆ. ಜೀವನ ಮಾಡಲು ನನಗೆ ಆಗುತ್ತಿಲ್ಲ, ಏನನ್ನು ಸೇವನೆ ಮಾಡಲು ಆಗುತ್ತಿಲ್ಲ ನನಗೆ. ಗೋಧಿ ಗೆಂಜಿನ ಮುಖಾಂತರ ಮಾಡಿದ್ರೆ ಹೊಟ್ಟೆ ನೋವು ಕಡಿಮೆ ಆಗುತ್ತದೆ. ನಾವು ಫಸ್ಟಿಗೆ ಆಫೀಸಿಗೆ ಲೇಟ್ ಆಯ್ತು ಅಂತ ಏನ್ ಮಾಡಿದ್ವಿ, ಆಹಾರ ಬೇಗ ತಿಂದ. ಹೌದಾ? ಆಹಾರ ಬೇಗ ತಿಂದಾಗ ಎಂದಿನಂತೆ ದೇವರ ಭಜನೆಯ ಮೂಲಕ ಸಂಜೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಪ್ರಸ್ತುತ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವ ಡೆಂಗ್ಯೂ ಜ್ವರದ ಬಗ್ಗೆ ಮಾಹಿತಿ ನೀಡಲಾಯಿತು. ಇದು ನಂತರ ಸಾಮಾನ್ಯವಾಗಿ ಕಂಡುಬರುವ ರಕ್ತದೊತ್ತಡದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈಗ ಅಲ್ಲಿ ಬರ್ತಿರೋ ಬ್ಲಡ್ ಎಲ್ಲ ಅಲ್ಲಿಂದ ಪಂಪ್ ಮಾಡಿ ಅದರಲ್ಲಿ ಈಗ ಬ್ಲಡ್ ಮೇನ್ ಆಗಿ 2 ದೋಷ ಇರುತ್ತೆ. ಮತ್ತೆ ಪಿತ್ತ ದೋಷ. ಗ್ರಾಮಸ್ಥರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ. ಮಾನಸಿಕ ಆರೋಗ್ಯದ ಬಗ್ಗೆ ನಮ್ಮ ಕಾಲೇಜಿನ ಅಧ್ಯಾಪಕರಾದಂತಹ ಡಾಕ್ಟರ್ ಹರ್ಷಿತಾ ಮ್ಯಾಮ್ ಅವರು ಮಾತನಾಡಿ ಜನರ ಮನ ಮುಟ್ಟುವಂತೆ ವಿವರಿಸಿದರು. ಈ ತರ ಹಲವಾರು ರೀತಿಯ ತೊಂದರೆಗಳು ಮಾನಸಿಕ ಅಸಮತೋಲನೆಯಿಂದ ಕಾಣಿಸಿಕೊಳ್ಳುವಂತಹ ಸಂಭವ ಇರ್ತದೆ. ಹಾಗಾದ್ರೆ ಇದನ್ನೆಲ್ಲ ಹೇಗೆ ನಾವು ನಮಗೆ ಬಾರದಂತೆ ಹೇಗೆ ತಡೆಗಟ್ಟಬಹುದು ಅಂತ ನಾನು ಕೆಲವೊಂದು ಸಣ್ಣ ಆದಷ್ಟು ಸರಳ ಜೀವನವನ್ನು ಪಾಲಿಸಲಿಕ್ಕೆ ಖಂಡಿತ ಪ್ರಯತ್ನ ಮಾಡಿ. ಇನ್ನೋರ್ವ ಅಧ್ಯಾಪಕರಾದ ಡಾಕ್ಟರ್ ಸಹನಾ ಹೊಳ್ಳ ಅವರಿಂದ
ಅಗತತಂತ್ರದ ದೂಷಿ ವಿಷ ಮತ್ತು ಚರಕಾಚಾರ್ಯರ ಪ್ರಕಾರ ಸರ್ಪಭೇದಗಳ ಬಗ್ಗೆ ಅತ್ಯುತ್ತಮ ಮಾಹಿತಿ ನೀಡಲಾಯಿತು. ಮುಖ್ಯವಾಗಿ 2 ವಿಭಾಗಗಳನ್ನು ಹೇಳ್ತಾರೆ, ವಿಷಸರ್ಪ ಮತ್ತು ನಿರ್ವಿಷ ಸರ್ಪ. ಸೊ ನೀವು ಹಾಗೆಲ್ಲ ಆದಾಗ ತಂಪು ತುಪ್ಪ ಅಥವಾ ಎಣ್ಣೆ ಇಂಥದ್ದೆಲ್ಲ ಹಚ್ಚಬೇಕು. ನಂತರ ನಮ್ಮ ತಂಡದ ಸದಸ್ಯರಿಂದ ಪಂಚಕರ್ಮದ ಬಗ್ಗೆ ಮಾಹಿತಿ ನೀಡಲಾಯಿತು. ಮುಖ್ಯವಾದ ಚಿಕಿತ್ಸೆಗಳನ್ನು ಹೇಳಿದ್ದಾರೆ. ಮೊದಲನೇದಾಗಿ ವಮನ, ನೆಕ್ಸ್ಟ್ ಎರಡನೇದಾಗಿ ವಿರೇಚನ ಹಾಗೂ ಬಸ್ತಿ, ಅನುವಾಸನ ಬಸ್ತಿ, ಆಸ್ವಾದನ ಬಸ್ತಿ ಹಾಗೂ ನಸ್ಯ. ನಂತರ ರಸಾಯನ ಮತ್ತು ವಾಜೀಕರಣ ವಿಷಯದ ಬಗ್ಗೆ ಮಾಹಿತಿ ನೀಡಲಾಯಿತು. ಅವರು ನಮ್ಮ ಚಿಕಿತ್ಸಾ ಸ್ಥಳದಲ್ಲಿ ರಸಾಯನ ಅಂದ್ರೆ ಏನು ಅಂತ ಹೇಳಿದ್ದಾರೆ. ಅಂದ್ರೆ ನಮ್ಮ ಆ ಧಾತುಗಳು ಪ್ರಶಸ್ತವಾಗಿವೆ. ಪ್ರಶಸ್ತ ಅಂದ್ರೆ ಜಾಸ್ತಿ ನೋವು ಅಥವಾ ಕಮ್ಮಿ ನೋವು. ಪ್ರಶಸ್ತ ಏನು? ಈ ರಸಾಯನ ಇದ್ದಾದ್ರೆ ಲಾಭೋಪಾಯೋ ಪ್ರಶಸ್ತ ಅಲ್ಲ, ರಸಾಯನ ರಸಾಯನ. ನಂತರ ಗ್ರಾಮಸ್ಥರಿಗೆ ಋತುಗಳ ಬಗ್ಗೆ ಆಟವಾಡಿಸಲಾಯಿತು. ನಂತರ ಆ ದಿನದ ಆಗು ಹೋಗುಗಳನ್ನು ಚರ್ಚಿಸಿ ದಿನದ ಅಂತ್ಯ ಮಾಡಲಾಯಿತು. ಬೆಳಗ್ಗೆ 6 ಗಂಟೆಗೆ ಕೊನೆಯ ದಿನದ ಯೋಗ ಶಿಬಿರವನ್ನು ನಡೆಸಲಾಯಿತು. ಎಂದಿನಂತೆ ಆಚಾರ್ಯ ಚರಕರಿಗೆ ವಂದಿಸಿ ಜ್ಯೋತಿ ಬೆಳಗಿ ಆಚಾರ್ಯ ಚರಕರ ತತ್ವಗಳನ್ನು ಪ್ರತಿಪಾದಿಸುವುದೇ ನಮ್ಮ ಉದ್ದೇಶವಾದ್ದರಿಂದ ಆಚಾರ್ಯ ಚರಕರೇ ಪುಸ್ತಕರಾಗಿರುವಂತಹ ಚರಕ ಸಂಹಿತೆಯ ಮೂಲ ಪುಸ್ತಕದ ಮೆರವಣಿಗೆಗೆ ಏರ್ಪಡಿಸಲಾಯಿತು. ಆಯುರ್ವೇದದ ಹೃದಯ ಭಾಗವಾದಂತಹ ಚರಕ ಸಂಹಿತೆಯನ್ನು ಭಾರತದ ನಕ್ಷೆಯ ಹೃದಯ ಭಾಗದಲ್ಲಿ ಇರಿಸಲಾಗಿತ್ತು. ಅಲ್ಲಿಂದ ನಮ್ಮ ಪ್ರಾಂಶುಪಾಲರು ಮೆರವಣಿಗೆಯ ಮಣೆ ಏರಿಸಿದರು. ಮೆರವಣಿಗೆಯಲ್ಲಿ ಅನೇಕ ಗಣ್ಯರು, ಊರ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಮೆರವಣಿಗೆಯ ಮಧ್ಯದಲ್ಲಿ ಊರ ಗ್ರಾಮಸ್ಥರು ಚರಕ ಸಂಹಿತೆಯ ಪುಸ್ತಕವನ್ನು ದೇವರಂತೆ ಸ್ವಾಗತ ಮಾಡಿ ಪುಷ್ಪಾರ್ಚನೆಯನ್ನು ಮಾಡಿದರು. ನಂತರ ನಮ್ಮ ತಂಡದವರು ಹಾಗೂ ಊರ ಗ್ರಾಮಸ್ಥರು ಪುಸ್ತಕಕ್ಕೆ ಪೂಜಿಸಿ ನೈವೇದ್ಯ ಮಾಡಿ ಆರತಿಯನ್ನು ಮಾಡಲಾಯಿತು. ಇದಾದ ನಂತರ ಚರಕ ಸಂಹಿತೆಯ ಎದುರು ಶಾಲಾ ಮಕ್ಕಳಿಂದ ಕೋಲಾಟ ಸೇವೆಯೂ ನಡೆಯಿತು. ಇದಾಗಿ ಮೆರವಣಿಗೆ ಊರ ಗ್ರಾಮಸ್ಥರ ಒಡಗೂಡಿ ಮುಂದುವರಿಯಿತು.
ಇಡೀ ಗ್ರಾಮವನ್ನು ಸುತ್ತಾಡಿ ಕೊನೆಗೆ ಗ್ರಾಮ ಪಂಚಾಯಿತಿಗೆ ಬಂದು ಸಮಾಪ್ತವಾಯಿತು. ಭಾಗವಹಿಸಿದವರಿಗೆ ಸಂಹಿತೆಯ ಮತ್ತು ಚರಕರ ಪ್ರಾಮುಖ್ಯತೆ ತಿಳಿಸಿ ಸಿಹಿ ಹಂಚಲಾಯಿತು. ಶಿಬಿರ ನಡೆಸಲು ಯಾರು ನಮಗೆ ಸಹಾಯ ಮಾಡಿದ್ದರೋ ಅವರಿಗೆ ನಮ್ಮ ತಂಡದಿಂದ ಗೌರವಿಸಲಾಯಿತು. ನಂತರ ಗ್ರಾಮ ಪಂಚಾಯಿತಿಯ ಸುತ್ತಮುತ್ತ ಔಷಧ ಗಿಡಗಳನ್ನು ನೆಡೆಸಲಾಯಿತು. ಇದಾದ ಮೇಲೆ ಸಂಜೆಯ ಮುಕ್ತಾಯ ಸಮಾರಂಭಕ್ಕೆ ತಯಾರಿ ನಡೆಯಿತು. ನಮ್ಮ ತಂಡದ ಸದಸ್ಯೆಯಿಂದ ಭರತನಾಟ್ಯಂ ನೃತ್ಯ ಪ್ರದರ್ಶಿಸುವ ಮೂಲಕ ಸಂಜೆಯ ಕಾರ್ಯಕ್ರಮ ಪ್ರಾರಂಭವಾಯಿತು. ಬಂದಂತ ಅತಿಥಿಗಳಿಗೆ ಗಿಡ ನೀಡುವ ಮೂಲಕ ಸ್ವಾಗತಿಸಲಾಯಿತು. ನಂತರ ಪ್ರಾರ್ಥನಾ ಗೀತೆಯನ್ನು ಹಾಡಲಾಯಿತು. ಸಭೆಗೆ ಮುಖ್ಯ ಅತಿಥಿಯಾಗಿ ಬಂದಿದ್ದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ರೂಪಾ ಭಟ್ ಅವರು ಆರೋಗ್ಯ ಮತ್ತು ಜೀವನ ಹಾಗೂ ಆರೋಗ್ಯ ಉಳಿಸಿಕೊಳ್ಳುವ ಕ್ರಮದ ಬಗ್ಗೆ ವಿವರಿಸಿದರು. ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ಎಲ್ಲ ಗಳಿಸಿದಂತಹ ಆಸ್ತಿ ಕೂಡ ಬೇಯಿಸ್ತೇ. ನಾವು ಕುಟುಂಬದ ಆಸ್ತಿಯನ್ನ ನಾವು ಚೆನ್ನಾಗಿ ಮಾಡಬೇಕು ಅಂತಂದ್ರೆ ನಿಮ್ಮ ಆರೋಗ್ಯ, ನಿಮ್ಮ ಕುಟುಂಬದ ಆರೋಗ್ಯ ಚೆನ್ನಾಗಿರ್ಬೇಕು. ಪ್ರಸನ್ನ ಆತ್ಮ ಇಂದ್ರಿಯ ಮನಃ ಸ್ವಸ್ಥ ಅಂತ ಹೇಳ್ತಾರೆ. ನಮ್ಮ ಸಹಪಾಠಿಯಿಂದ 7 ದಿನ ಶಿಬಿರದ ವಿವರವನ್ನು ನೀಡಲಾಯಿತು. ದಿನ 1 ಬೆಳಿಗ್ಗೆ ಗೋಪೂಜೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ. ಗಣ್ಯರು ನಮ್ಮ ಶಿಬಿರದ ಬಗ್ಗೆ ತಮ್ಮ ಅನಿಸಿಕೆ ಹೇಳಿ ಧನ್ಯವಾದವನ್ನು ತಿಳಿಸಿದರು. ಯೋಗ ಮಾಡಬೇಕು ಅಂತ ಗೊತ್ತಿತ್ತು, ಆದ್ರೆ ಅದರ ಕ್ರಮಗಳು ಹೇಗೆ ಅನ್ನೋದು ಗೊತ್ತಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ ಯೋಗದಿಂದ ಶುರು ಮಾಡಿದ ಆಯುರ್ವೇದ ಮಕ್ಕಳು ಕೊನೆವರೆ 8 ಗಂಟೆವರೆಗೂ ಅದೇ ಎನರ್ಜಿಯಿಂದ ತುಂಬಾ ಮನೆ ಮನೆಗೆ ಹೋಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಂಡರು. ಊರ ಗ್ರಾಮಸ್ಥರು ನಮ್ಮ ತಂಡದವರಿಗೆ ಕುಮಾರಿ ಸಸ್ಯವನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿದರು. ಗಣ್ಯರಿಗೆ ಉಡುಗೊರೆ ನೀಡಿ ಗೌರವಿಸಲಾಯಿತು. ನಂತರ ಕೊನೆಯ ದಿನದ ಸರಿ ತಪ್ಪುಗಳನ್ನು ಚರ್ಚಿಸಿ ದಿನದ ಅಂತ್ಯ ಮಾಡಲಾಯಿತು. ಇದು ನಮ್ಮ 7 ದಿನದ ಆಯುರ್ಗ್ರಾಮ ಯಾತ್ರೆಯಾಗಿತ್ತು. ಶುಭಾಯು. ಆಯುರ್ವೇದ ಅಂದ್ರೆ ಹೀಗಿರತ್ತೆ, ಚರಕ ಅವರು ಹೀಗೆ ಬರ್ದಿದ್ದಾರೆ ಅಂತ ಹೇಳಕ್ಕೆ ನಿಮ್ಮಿಂದ ನೋಡ್ ಕಲ್ತ್ವಿ. ಸ್ಟೂಡೆಂಟ್ ಚೆನ್ನಾಗಿ ಹೇಳಿದ್ದಾರೆ, ಒಳ್ಳೊಳ್ಳೆ ಮಾಹಿತಿ ಕೊಟ್ಟಿದ್ದಾರೆ. ಡೈಲಿ ಒಂದೊಂದು ರೀತಿ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಾ ಇದ್ರು. ಫಸ್ಟ್ ಡೇ ವನಸ್ಪತಿ, ವನಸ್ಪತ್ಯ, ಔಷಧಿ, ಆಮೇಲೆ ವಿರುದ್ಧ. ಅದರಲ್ಲೂ ನಮ್ಗೊಂಥರ ಶಕ್ತಿ ತುಂಬುವಂಥದ್ದು ಇದೆ ಅನ್ನೋದು ಗೊತ್ತಾಗಿದೆ. ನಿಮ್ದೊಂದು ಶಿಬಿರ ನಮಗೆ ಬಹಳ ಅಂದ್ರೆ ಬಹಳ ಅನುಕೂಲ ಆಯ್ತು. ಎಲ್ಲದಕ್ಕಿಂತ ಯೋಗ. ಕೆಲವೊಂದು ಸಸ್ಯಗಳನ್ನ ಗಿಡಮೂಲಿಕೆಗಳು ಇರುತ್ತವೆ, ನಮಗೆ ಅದು ಅವೇರ್ನೆಸ್ ಇರಲಿಲ್ಲ, ಆಕ್ಚುಲಿ ತಿಳ್ಕೊಂಡಿರ್ಲಿಲ್ಲ. ಸೊ ಅವರು ಅದನ್ನ ಬೇವಿನ ಮೂಲಕ ಹೇಗೆ ಬಳಸ್ಬೋದು ಅಥವಾ ಎಲೆಗಳನ್ನ ಯಾವ ರೀತಿ ಬಳಸ್ಕೋಬಹುದು. ಔಷಧೀಯ ಸಸ್ಯಗಳು, ಔಷಧೀಯ ವಿಧಾನಗಳ ಬಗ್ಗೆ ನಮ್ಮ ಗ್ರಾಮದ ಮನೆಗಳಿಗೆ ತೆರಳಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವನ್ನು ಮೂಡಿಸಿದ್ದಾರೆ. ಪಂಚಧರ್ಮ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ದಾರೆ, ಮತ್ತೆ ದ್ವಿದಳ ಧಾನ್ಯಗಳ ಉಪಯೋಗಗಳು. ನಮಗೆ ತಿಳಿದಂಥ ಮಾಹಿತಿಗಳನ್ನು ನಮಗೆ ಬಹಳಷ್ಟು ಹಂಚಿಕೊಟ್ಟಿದ್ದಾರೆ. ಇದರಿಂದ ನಮಗೆ ಬಹಳ ಉಪಯೋಗ ಆಗಿದೆ. ಸೊ ಇಲ್ಲಿ ನಮ್ಮೂರಿಗೆ ಬಂದಿದ್ದಕ್ಕಾಗಿ ಮತ್ತೆ ನಮಗೊಂದಿಷ್ಟು ಅವೇರ್ನೆಸ್ ಮೂಡಿಸಿದಕ್ಕಾಗಿ ಅವರಿಗೆ ತುಂಬಾ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಗೆ ತುಂಬಾ ಖುಷಿ ಆಯ್ತು. ಈ ಕ್ಯಾಂಪ್ 7 ದಿನ ಆದ್ರೂ ನಮ್ಗೆ ಇನ್ನೂ ಒಂದ್ ಸ್ವಲ್ಪ ದಿನ ಬೇಕು ಅಂತ ಅನ್ಸತ್ತೆ, ಬಿಟ್ರೆ ಬೇಜಾರಾಗಿಲ್ಲ. ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಆಯುರ್ವೇದಿಕ್ ಕಾಲೇಜ್ ಅವರಿಗೆ. ಆಯುರ್ಗ್ರಾಮ 2.0 ಆಯುರ್ಗ್ರಾಮ ಆಯುರ್ಭಾರತ.
Subscribe and share this video to all and join hands with us to reach Ayurveda to each.